ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಎಲ್ಲರಿಗೂ ಕೂಡ ವರಹ ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಲಕ್ಷ್ಮೀ ಬಾರಮ್ಮ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ, ವ್ರತಾಚರಣೆಯನ್ನು ಮಾಡ್ತಾ, ನೆಂಟರಿಷ್ಟರನ್ನ ಮನೆಗೆ ಕರೆದು ಊಟ ಅಡಿಗೆಯನ್ನು ಮಾಡ್ತಾ ಸಡಗರದಿಂದ ಹಬ್ಬದ ವಾತಾವರಣದಲ್ಲಿ ಇವತ್ತಿದ್ದೇವೆ. ಲಕ್ಷ್ಮಿ ಬರಬೇಕು, ಹೌದು, ತುಂಬು ತುಳುಕ್ಬೇಕು, ಹೌದು. ಯಾರಿಗೆ ತಾನೇ ಶ್ರೀಮಂತರಾಗಬಾರ್ದು ಅಂತ ತಲೆಯಲ್ಲಿರುತ್ತೆ? ಎಲ್ಲರಿಗೂ ಶ್ರೀಮಂತರಾಗಬೇಕು ಅಂತಾನೆ ಇರುತ್ತೆ. ಆದಷ್ಟು ನಾವು ಉಪಕಾರಗಳನ್ನು ಮಾಡ್ತಾ, ಪರೋಪಕಾರಗಳನ್ನು ಮಾಡ್ತಾ ಇದ್ರೆ ಲಕ್ಷ್ಮಿ ಚಂಚಲೆ ಆಗೋದಿಲ್ಲ, ಸ್ಥಿರವಾಗಿ ನೆಲೆಸ್ತಾಳೆ. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಒಬ್ಬ ನಿಜವಾದ ವಿದ್ಯಾರ್ಥಿ ಯಾರು ಅಂತಂದ್ರೆ ಬೋಧಕನೇ ನಿಜವಾದ ವಿದ್ಯಾರ್ಥಿ. ಅಂದ್ರೆ ಪಾಠ ಮಾಡೋ ಮೇಷ್ಟ್ರೆ ನಿಜವಾದ ವಿದ್ಯಾರ್ಥಿ. ಆತನ ಈಗಾಗಲೇ ಅಭ್ಯಾಸಿಸಿರುವಂತಹ, ಕಲಿತಿರುವಂತಹ ವಿದ್ಯೆಯನ್ನ ಒಬ್ಬರಲ್ಲ, ಹತ್ತಲ್ಲ, ನೂರಾರು ಜನ ಮಕ್ಕಳಿಗೆ ಆತ ತನ್ನಲ್ಲಿದ್ದಂತ ಒಂದು ವಿದ್ಯೆಯನ್ನ ಕೊಡ್ತಾ 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 ಇದ್ದಷ್ಟು ಕೂಡ ಆತನಲ್ಲೇ ಅದು ವೃದ್ಧಿ ಆಗುತ್ತೆ. ಹಾಗೇನು ಕೂಡ ಹಾಗೆ ಹಣಕಾಸು ಕೂಡ ಹಾಗೆ ನಿಂತ ನೀರಾಗಬಾರ್ದು. ಅಲ್ಲಿ ಇಲ್ಲಿ 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 ಅದನ್ನ ಹೂಡಿಕೆ ಮಾಡ್ತಾ 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 ಹೋದಷ್ಟು ಕೂಡ ಅದು ನಮಗೆ ಒಂದಲ್ಲ ಒಂದು ರೀತಿ ನಮ್ಮ ಕಷ್ಟ ಸಂದರ್ಭದಲ್ಲಿ ಅದು ನಮಗೆ ಪುನಃ ನಮಗೆ ಬರುತ್ತೆ. ಹಾಗೆ ಇರ್ಲಿ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಬಹಳ ದಿನದಿಂದ ಒಂದು ವಿಚಾರವನ್ನ ಮಾತನಾಡಬೇಕು, ಒಂದು ವಿಚಾರದ ಕುರಿತಂತೆ ಸರಣಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳ್ತಾ, ಇವತ್ತು ಪೀಠಿಕಾ ಅಂದ್ರೆ ಸ್ಥೂಲವಾಗಿ ಪಕ್ಷಿ ನೋಟದಂತೆ ಒಂದು ಇಂಟ್ರೊಡಕ್ಷನ್ ಅನ್ನ ಹಾಗೆ 2 ನಿಮಿಷ ಮಾತನಾಡಿ ಆ ವಿಚಾರನ ಮುಗಿಸಿ ಮುಂದಿನ 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 ಕಂತುಗಳಲ್ಲಿ ದೀರ್ಘವಾಗಿ ಚರ್ಚಿಸೋಣ ಅಂತ ನಾನು ನಿಮ್ಮ ಮುಂದೆ ಕೂತಿದ್ದೇನೆ. ಸಾಮಾನ್ಯವಾಗಿ ಮನುಷ್ಯ ಅಂತಂದ ಮೇಲೆ ಒಂದಲ್ಲ ಒಂದು ದುಶ್ಚಟಗಳು ಅದರಲ್ಲಿ ಆವರಿಸ್ಕೊಳ್ಳುವಂತ ಕಾಯ್ತಾ ಇರುತ್ತವೆ, ಮುಗಿ ಬೀಳ್ತಾ ಇರುತ್ತೆ. ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಬೀಡಿ ಸಿಗರೇಟ್ ಸೇದುವಂತ ದುಶ್ಚಟ ಇರುತ್ತೆ. ಒಂದು ರೀತಿಯ ಕುಡಿತ ಅನ್ನೋದು ಕೂಡ ದುಶ್ಚಟ. ಹೀಗೆ ಆತ ಎಷ್ಟೋ ಬಾರಿ ಯೋಚನೆ ಮಾಡಿರ್ತಾನೆ, ನನ್ನ ಈ ಒಂದು ಕುಡಿತದಿಂದಾಗಿ, ನನ್ನ ಈ ಒಂದು ದುರಭ್ಯಾಸದಿಂದಾಗಿ ನನ್ನ ಸಂಸಾರ ಹಾಳಾಗ್ತದೆ, ನನ್ನ ಒಂದು ಫ್ಯಾಮಿಲಿ ಒಂದು ಸುಭದ್ರವಾಗಿರ್ಬೇಕಾದಂತ ನೋಡ್ಕೊಳ್ಬೇಕಾದ ಜವಾಬ್ದಾರಿಯಿಂದ ನಾನೇ ಅದನ್ನ ಅಡ್ಡಗಾಲಾಗ್ತಾ ಇದ್ದೇನೆ ಅಂತ ಆತನಿಗನ್ಸಿ ಎಷ್ಟೋ ಬಾರಿ ಅದನ್ನು ಬಿಡಬೇಕು ಅಂತಂದ್ರೂ ಕೂಡ ಗೆಳೆಯರ ಸವಾಸದಿಂದನೋ ಅಥವಾ ಆ ಒಂದು ಸನ್ನಿವೇಶದಿಂದನೋ ಆತನಿಗೆ ಅದು ಸಾಧ್ಯ ಆಗ್ತಿರಲ್ಲ. ಬಿಡುವಿದ್ದಾಗ ಸಾಮಾನ್ಯವಾಗಿ ಒಬ್ಬಂಟಿಯಾಗಿ ಕೂತಾಗ 10 ವಿಚಾರಗಳು ತಲೆಯಲ್ಲಿ ನಾನ್ ಬರ್ತೀನಿ, ನಾನ್ ಬಂದು ನಿನ್ನ ಕಾಡ್ತೀನಿ ಅಂತ ಕಾಡ್ತಾ ಇರ್ತವೆ. ಅದನ್ನ ಒಂದು ರೀತಿಯ ಅಭ್ಯಾಸದ ಮುಖೇನ ಒಳ್ಳೆ ವಿಚಾರನ ಚಿಂತನೆ ಮಾಡಿ ಬೇಡದೇರ ವಿಚಾರಗಳನ್ನ ದೂರ ಇಡೋದು ಕೂಡ ಒಬ್ಬ ಮನುಷ್ಯನ ಕರ್ತವ್ಯನೇ ಆಗಿದೆ. ಕೇವಲ ಕುಡಿತಾ ಇದ್ರೆ ಮಾತ್ರ ದುಶ್ಚಟ, ಕೇವಲ ಬೀಡಿ ಸಿಗರೇಟ್ ಸೇದಿದ್ ಮಾತ್ರ ದುಶ್ಚಟ ಅಂತ ಅಲ್ಲ. ಅಂತ ದುರಭ್ಯಾಸ ಅಂದ್ರೆ ಏನು, ಈ ಪ್ರಶ್ನೆ ಕಾಣುತ್ತೆ. ದುಶ್ಚಟ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕಾಣುತ್ತೆ. ಯಾವ್ದಾರ ಒಂದು ವಿಚಾರನ ಅಥವಾ ಯಾವ್ದಾರ ಒಂದು ಕೆಲಸನ ಪದೇ 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 ನಾವು ಮಾಡ್ತಾ ಹೋದಾಗ ನಮಗ್ ಗೊತ್ತಿಲ್ದೇನೆ, ನಮಗ್ ಅರಿವಿಲ್ದೇನೆ ನಮ್ಮ ಮನಸ್ಸಿನಲ್ಲಿ ಅದು ಒಂದು ರೀತಿಯ ಒಂದು ಶೀಲವನ್ನ ನಿರ್ಮಾಣ ಮಾಡುತ್ತೆ. ಶೀಲ ಅಂತಂದ್ರೆ ಏನು ಅಂತಂದ್ರೆ ಪುನರಾವರ್ತಿತ ಅಭ್ಯಾಸದಿಂದಂತ ಬಂದಂತಹ ಒಂದು ಛಾಯೆ ಅಂತಂದ್ರೆ ಒಂದು ಫಲ. ಅದು ಕುಡಿತದನೇ ಆಗಿರ್ಬೋದು, ಅಥವಾ ಬೀಡಿ ಸಿಗರೇಟ್ ಸೇದುವುದೇ ಆಗಿರ್ಬೋದು, ಅಥವಾ ಇನ್ಯಾವುದೇ ಒಂದು ವಿಚಾರನೇ ಆಗಿರ್ಬೋದು. ಆ ಬೇಡದ ಆ ವಿಚಾರ ನಮ್ಮ ಮನಸ್ಸಿನಲ್ಲಿ ದಾಳಿ ಮಾಡ್ತಿದೆ ಅಂತ ಸಂದರ್ಭದಲ್ಲಿ ಅದನ್ನ ಪರಿಹರಿಸಿಕೊಳ್ಳೋ ಮಾರ್ಗ, ಸುಲಭ ಮಾರ್ಗ ಏನಂದ್ರೆ ನಮ್ಮ ಒಂದು ಬಲಗೈ ಈ ರೀತಿ ವಾಚ್ ಕಟ್ಟೋ ಜಾಗದಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕೊಳ್ಳೋದು. ಬೇಡದ ವಿಚಾರ ನಮ್ಮ ಮನಸ್ಸಿನಲ್ಲಿ ಬಂದಾಗ ಈ ರಬ್ಬರ್ ಬ್ಯಾಂಡ್ ಜೋರಾಗಿ ಎಳೆದು ನೋವಾಗ ಮಾಡೋದು. ಆಗ ನಮ್ಮ ಮನಸ್ಸು
ಪ್ರಶಾಂತವಾದ ನಮ್ಮ ಮನಸ್ಸು ಆ ಆಲೋಚನೆ ಬದಲಾಗಿ ಇಲ್ಲಾದ ನೋವಿನಲ್ಲಿ ಆ ಮನಸ್ಸು ಲೀನವಾಗುತ್ತೆ. ಹಾಗೆ ಬೇಡದ ವಿಚಾರಗಳನ್ನ ನಾವು ದೂರ ಇಡ್ಬೋದು. ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಜೀವನದಲ್ಲೂ ಹೌದು, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಹೌದು, ಆದಷ್ಟು ಮನೇಲಿ ನಾವಿದ್ದೇವೆ ಅಂದ್ರೆ ಕಿಟಕಿ ಬಾಗಿಲೆಲ್ಲ ತೆಗ್ದಿರ್ಬೇಕಂತೆ. ಒಳ್ಳೆ ವಿಚಾರ ಹೊರಗಿನಿಂದ ಬಂದಾಗ ನಾವು ಅದನ್ನು ಸ್ವಾಗತಿಸ್ಬೇಕಂತೆ. ಬೇಡದ ವಿಚಾರ ಬಂದಾಗ ಕಿಟಕಿನೋ ಕದನೋ ಹಾಕಿ ನೀ ಹೋಗ್ ಅಂತ ಹೇಳ್ಬೇಕಂತೆ. ಆ ರೀತಿಯ ಒಂದು ದುಶ್ಚಟಗಳನ್ನ ನಿವಾರಿಸ್ಕೊಳ್ಳೋಕೆ ಸುಲಭ ಮಾರ್ಗ ಅಂತಂದ್ರೆ ಇದು. ಇಷ್ಟು ಜೋರಾಗಿ ಹೇಳಿದಾಗ ನೋವಾಗುತ್ತೆ. ಆ ನೋವಿಂದ ಆ ಕ್ಷಣ ನಾವು ಅದನ್ನ ಹೊರಗೆ ಬರಕ್ಕಾಗುತ್ತೆ. ಇಲ್ಲ ನನಗೀಗ ಒಂದು ಪದೇ ಪದೇ ಅದನ್ನ ಕಾಡುತ್ತಿದೆ ಅಂತಂದ್ರೆ ಆ ವಿಚಾರನ ನಾ ಆಮೇಲೆ ಮಾಡ್ತೀನಿ, ಬೇಡದರ ವಿಚಾರನ ನಿನ್ನ ನಾವು ಮನಸ್ಸಿನಿಂದ ಹೇಳ್ಬೇಕಂತೆ. ಈಗ ಮನಸ್ಸು ಸಿಗರೇಟ್ ಸೇದು ಅಂತ ಕೈ ಮುಂದೆ ನಮ್ಮ ಟೇಬಲ್ ಮುಂದೆ ಒಂದು ಸಿಗರೇಟ್ ಇದ್ರೆ ಅದನ್ನ ತಡೆಯೋದೆ ಹೇಗೆ, ಅದು ನಾವು ಸೇದಬಾರ್ದು, ಅದನ್ನ ತಡೆಯೋದು ಹೇಗೆ ಅಂತಂದ್ರೆ ಆಮೇಲೆ ಮಾಡ್ತೀನಿ ಈ ಕೆಲಸ, ಇನ್ಯಾವುದೋ ಒಂದು ಕೆಲಸ ಈಗ ಮಾಡೋಣ. ಪುನಃ ಟೇಬಲ್ ಮೇಲೆ ಬಂದು ಕೂತಾಗ ಆ ಸಿಗರೇಟ್ ಅಲ್ಲೇ ಇತ್ತು, ಆಮೇಲೆ ನಾನು ತಗೋತೇನೆ, ಈಗ ಇನ್ನೇನೋ ಮಾಡ್ತೀನಿ. ಈಗ ಅಂತ ಹೋದಷ್ಟು ಕನಿಷ್ಠ ಒಂದು 21 ದಿನ ಬಿಡದೆ ಈ ರೀತಿ ಮಾಡೋದ್ರಿಂದ ಆ ದುರಭ್ಯಾಸಗಳೆಲ್ಲ ನಮ್ಮಿಂದ ದೂರ ಆಗಿ ನಮಗೆ ಅದು ಬಾಧಿಸುವುದು ಒಂದು ರೀತಿಯ ಶಮನ ಆಗುತ್ತೆ. ಇದೆಲ್ಲ ಪ್ರಾರಂಭಿಕ ಹಂತ. ಇದೆಲ್ಲ ಮಿತಿ ಮೀರಿ ದೊಡ್ಡದಾಗ್ತಾ ಹೋದಾಗ ಇದ್ಯಾವುದು ಕೆಲ್ಸಕ್ಕೆ ಬರಲ್ಲ ಅಂತ ನೀವು ಹೇಳ್ಬೋದು. ಖಂಡಿತ ಕೆಲ್ಸಕ್ಕೆ ಬಂದೇ ಬರುತ್ತೆ. ಪುನಃ ಸೋತ್ರೂ ಪರವಾಗಿಲ್ಲ, ಅಭ್ಯಾಸ ಈ ರೀತಿ ಅಭ್ಯಾಸಗಳನ್ನ ಮಾಡೋದ್ರಿಂದ ಅದು ಫಲ ನಮಗ್ ಸಿಗುತ್ತೆ ಅಂತ ಹೇಳ್ತಾ ಈ 2 ಮಾತನ್ನ ಮುಕ್ತಾಯ ಮಾಡೋಕ್ ಮುಂಚೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ಇರುವಂತಹ ನನ್ನ ಪ್ರೇಕ್ಷಕ ವೃಂದದವರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ, ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮಾಡಿ, ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ.